ಹಾಯ್, ನಮಸ್ತೆ ಎಲ್ಲ ಯೂಟ್ಯೂಬ್ ಚಾನಲ್ಗೂ ನಮಸ್ತೆ. ನಾವೊಂದು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾವ ವಿಡಿಯೋ ಹಾಕೋದು ಅಂತ ಅಂದ್ಕೊಂಡೆ, ಆದರೆ ಫಸ್ಟು ನಿಮ್ಮ ಹತ್ರ ನಾನು ಪರಿಚಯ ಮಾಡ್ಕೊಬೇಕು ನೀವು. ಆಮೇಲೆ ನೆಕ್ಸ್ಟು ಯೂಟ್ಯೂಬಲ್ಲಿ ನಾನು ಫಸ್ಟ್ ಅಂದರೆ ನಾನು ಯಾವ ಥರ ಅಡುಗೆ ಮಾಡ್ತೀನಿ, ಯಾವ ಥರ ಇದು ಮಾಡ್ತೀನಿ, ಫಸ್ಟು ನನ್ನ ಅನಿಸಿಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಂತಂದರೆ ನನ್ನ ಹೆಸರು ರೇಖಾ ಅಂತೇಳಿ. ಫಸ್ಟ್ ಆಫ್ ಆಲ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಕರ್ಕುಚ್ಚಿ ಅಂತೇಳಿ. ನಾವು ಕುಕ್ಕಿಂಗು ಹಲವಾರು ಥರ ವೀಡಿಯೋನ ನಾವು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀವಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಲವಾರು ಜನರಿಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಯಾವ ಅಡುಗೆ ಇದು ಬೇಕೋ ಅದು ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಿದ್ರೆ ನಮ್ಗೆ ಆದಷ್ಟು ಇದು ನಮ್ಮನ್ನ ಒಂದು ಲೈಫ್ ಜರ್ನಿಯಲ್ಲಿ ನೀವು ಮುಂದೆ ತಗೊಂಡು ಹೋಗ್ತೀರಾ ಅಂದ್ಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ಅಡುಗೆ ಇದರಲ್ಲಾಗಲಿ, ನೀವು ಯಾವ ಥರ ಬಾಣತಿ ಅಡುಗೆ, ಮಕ್ಕಳಿಗೆ ಯಾವ ಥರ ಇದು ಮಾಡೋದು, ಮತ್ತು ಎಣ್ಣೆ ಇಲ್ಲದಲೇ ಸಾಂಬಾರು ಮಾಡೋದು, ಆ ಥರ ಎಲ್ಲ. ಈಗ ಶುಗರ್ ಪೇಷಂಟ್ಗಳಿಗೆ ಯಾವ ಥರ ಅಡುಗೆ ಮಾಡಿ ಇದು ಮಾಡಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಅಂದರೆ ನಾವು ಯಾವ ಥರ ಎಲ್ಲ ನಾವು ಅಡುಗೆ ತಿನ್ನಬೇಕು, ಆಯಿಲ್ ಕಂಟ್ರೋಲಾಗಿ ಯೂಸ್ ಮಾಡಬೇಕು, ನಾವು ಆ ಥರ ಎಲ್ಲ ನಾವು ಹಲವಾರು ಥರ ಅಡುಗೆ ನಾನು ಮಾಡಿ ನಿಮ್ಮಲ್ಲಿ ಹೇಳ್ತೀನಿ. ಈಗ ಸಾಧಾರಣ ಆಯಿಲ್ ಫುಡ್ ತಿನ್ನೋದ್ರಿಂದ ಅನಾರೋಗ್ಯನೇ ಜಾಸ್ತಿ ಆಗ್ತಾಯಿದೆ. ಡಾಕ್ಟ್ರ್ ಹೇಳ್ತಾರೆ ಎಣ್ಣೆ ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತೆಲ್ಲ ಅಂತಾರೆ. ನೀವು ಆದಷ್ಟು ಸೊಪ್ಪು ತರಕಾರಿಗಳು ತಿನ್ನೋಂಥದ್ದು ಮತ್ತು ಎಣ್ಣೆ ಒಗ್ಗರಣೆ ಇಲ್ಲದಂಥ ಸಾರುಗಳು ಎಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.